ಇದು ಮನ್ಸು ಮಾಡಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇರೋ ಅಷ್ಟು ಶಾಲೆಗಳು 300 ಶಾಲೆ ದೊಡ್ಡ ನಂಬರ ಏನಿಲ್ಲ. ಇಲ್ಲ. ನಿಮಗೆ ವಿಧಾನಸೌಧದೊಳಗೆ ಹೋಗೋ ಅಧಿಕಾರ ಇರುತ್ತೆ, ಅಲ್ಲಿ ಅದ್ರ ಬಗ್ಗೆ ಮಾತಾಡಿ ಅದಕ್ಕೆ ಬೇಕಾಗಿರೋ ಫಂಡ್ ತರ ಅಧಿಕಾರ ಇರ್ತದೆ. ಇಲ್ಲ ಇನ್ಫೋಸಿಸ್ ನಾರಾಯಣ ಮೂರ್ತಿನೋ ಸುಧಾಮೂರ್ತಿನೋ ಮೀಟ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲಿಂದ ಫಂಡ್ ತರಿಸೋ ಅಷ್ಟು ಕೆಪಾಸಿಟಿ ಇರ್ತದೆ. MLA ಮೀಟ್ ಮಾಡಲ್ಲ ಅಂತಾರ ಅವರು. ಒಳ್ಳೆ ಉದ್ದೇಶ ಇಟ್ಕೊಂಡು ಹೋದ್ರೆ ಮಾಡೋ ಒಂದು ಶಕ್ತಿ ಇರ್ತದೆ ನಿಮಗೆ, ಬಟ್ ಆ ಇಚ್ಛಾಶಕ್ತಿ ಇಲ್ಲ ಇದನ್ನ ಅಭಿವೃದ್ಧಿ ಮಾಡ್ಬೇಕನ್ನೋದು. ಆಮೇಲೆ ಕ್ವಾಲಿಟಿ ಹೆಲ್ತ್ ಇಲ್ಲ ಅನ್ನೋದು, ಪ್ರಾಪರ್ ಹೆಲ್ತ್ ಇಲ್ಲ. ಆಮೇಲೆ ಇತ್ತೀಚೆಗೆ ಬಾಣಂತಿರ ಸಾವು ಕರ್ನಾಟಕದಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ. ಅಭಿವೃದ್ಧಿ ಅದೇ ಬಿಟ್ಟಾಕಿ ಹೆಲ್ತ್ ಎಜುಕೇಶನ್ ಆಯ್ತು. ಯಾವ ಊರಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇದೆ ನನಗೆ ಒಂದೂರು ತೋರಿಸ್ಬಿಡಿ. ಇಡೀ ದೇಶದಲ್ಲಿ ಒಂದೂರು ತೋರಿಸ್ಬಿಡಿ ಅದು ಮನೆಯಿಂದ ಬಂದ ನೀರು ಚರಂಡಿನಲ್ಲಿ ಹರಿದು ಒಂದು ಜಾಗ ತಲುಪುತ್ತೆ ಅನ್ನೋದು ಸಾಧ್ಯನೇ ಇಲ್ಲ. ಒಂದ್ 4 ಮನೆ ಮುಂದೆ ಚರಂಡಿ ಇರ್ತದೆ, ಅದು ಇನ್ನೊಂದು ಓಣಿ ಚರಂಡಿ ಇರಲ್ಲ, ಇನ್ನೊಂದು ಒಂದ್ 5-6 ಮನೆ ಮುಂದೆ. ಪಂಚಾಯತ್ ಅಧ್ಯಕ್ಷ ಆಗಿದ್ರೆ ಅವನೇನ್ ಮಾಡ್ತಾನೆ, ಅವ್ನ ಟರ್ಮ್ ಅಲ್ಲಿ ಅವ್ನ ಮನೆ ಮುಂದೆ ಮಾತ್ರ ಚರಂಡಿ ಮಾಡ್ಕೊಂಡಿರ್ತಾನೆ. ನೀರು ಅಲ್ಲೇ ನಿಲ್ಲುತ್ತೆ, ಅಲ್ಲೇ ಸೊಳ್ಳೆಗಳು ಬರೋದು. ರೈಟ್. ಅಂದ್ರೆ ಇದು ಬೇಸಿಕ್ ವಾಟರ್ ಆಯ್ತಾ, ಸ್ಯಾನಿಟೇಷನ್, ಹೆಲ್ತ್, ಮೂಲಭೂತ ಸೌಕರ್ಯ. ಆಮೇಲೆ ನಾನು ಒಂದು ಹೆಜ್ಜೆ ಮುಂದೋಗಿ ಮೊನ್ನೆ ಎಜುಕೇಶನ್ ಬಗ್ಗೆ ಓಡಾಡಬೇಕಾದ್ರೆ ನಂದು ಒಂದು ಮೂಲಭೂತ ಸೌಕರ್ಯ ಸೃಷ್ಟಿ ಮಾಡಿದ್ದೀನಿ ಹೊಸದು, ಗ್ರಂಥಾಲಯ. ಇದು ಒಂದು ಒಳ್ಳೆ ಯೋಜನೆ. ನೀವು ನಿಮ್ಮೂರಲ್ಲಿ ಚರಂಡಿ ಇರೋ ತರ ನಿಮ್ಮೂರಲ್ಲಿ ಅದು ಮೂಲಭೂತ ಸೌಕರ್ಯ ಅಂತೀವಿ. ರೋಡು, ಚರಂಡಿ, ಶೌಚಾಲಯ, ಗ್ರಂಥಾಲಯನೂ ಕೂಡ ಮೂಲಭೂತ ಸೌಕರ್ಯ ಆಗ್ಬೇಕು. ಇದು ಯಾವ ಸ್ಕೂಲಲ್ಲೂ ಗ್ರಂಥಾಲಯ ಇಲ್ಲ. ಇರೋ ಗ್ರಂಥಾಲಯ ಎಲ್ಲ ಮುಚ್ಚಿರ್ತಾರೆ. ಓಪನ್ ಆಗಿದ್ರೆ ಬೀರಲ್ಲಿ ಪುಸ್ತಕ ಹಾಕಿ ಲಾಕ್ ಮಾಡಿರ್ತಾರೆ. ಅವೇನಾದ್ರು ಓಪನ್ ಆಗಿದ್ರೆ ಸಿಕ್ಕಿರಲ್ಲ. ಆಮೇಲೆ ಟೀಚರ್ಸ್ ಅಲ್ಲೂ ಕೂಡ ಬುಕ್ಸ್ ಓದೋ ಸಂಸ್ಕೃತಿ ಬಹಳ ಕಡಿಮೆ. ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಜನ ಮಾಡ್ತಾರೆ ಅದನ್ನ. ಸೊ ಇವತ್ತು ಹೆಂಗಾಗಿದೆ ದೇಶ ಅಂತಂದ್ರೆ ಹಳ್ಳಿಗಳಲ್ಲಿ ಅದರಲ್ಲೂ ಕಣ್ಮುಂದೆ ನಡೀತಾರಂತ ಅನ್ಯಾಯ ಇದು. ಅಂದ್ರೆ ಒಂದು ಕೆಟ್ಟ ವ್ಯವಸ್ಥೆ ನಾವು ಕಣ್ಮುಂದೆನೆ ಬೆಳೆಸ್ತಾ ಇದೀವಿ. ಅನ್ಎಂಪ್ಲಾಯ್ಮೆಂಟ್ ರೇಟು 6-7% ಅಂತ ಹೇಳ್ತಾರೆ. ಒಂದ್ ಊರಿಗೆ ಹೋದ್ರೆ 100 ಜನ ಆ ವರ್ಷ ಗ್ರಾಜುಯೇಟ್ ಆಗಿ ಬಂದಿದ್ರೆ 80% ಕೆಲಸ ಇರಲ್ಲ ಅವರಿಗೆ. ಅನಿವಾರ್ಯವಾಗಿ ಏನ್ ಮಾಡ್ತಾರೆ, ಅಂಡರ್ ಎಂಪ್ಲಾಯ್ಮೆಂಟ್ ಅಂತೀವಿ. ಅಂದ್ರೆ ಅವ್ರು ಓದಿದಕ್ಕಿಂತ ಕೆಳಮಟ್ಟದ ಕೆಲಸ ಮಾಡೋದು, ಪೇಂಟ್ ಮಾಡೋದು, ಗಾರೆ ಕೆಲಸ ಮಾಡೋದು, ಡ್ರೈವಿಂಗ್ ಮಾಡೋದು. ತಗೊಂಡ್ರೆ ವಿದ್ಯೆನೇ ಒಂದಾಗಿರುತ್ತೆ, ಮಾಡ್ತಿರೋ ಕೆಲಸನೇ ಒಂದಾಗಿರುತ್ತೆ ಕೆಲವೊಬ್ರು ಜೀವನಗಳಲ್ಲಿ. ಸೊ ಇದೆಲ್ಲ ಒಟ್ಟಾರೆ ಏನ್ ಅನ್ಸುತ್ತೆ ಸರ್ ಇದೆಲ್ಲ ನೋಡಿದಾಗ ವ್ಯವಸ್ಥೆ? ಅಲ್ಲ ಇವೆಲ್ಲ ನೋಡಿ ಈಗಲೂ ಮೋಟಿವೇಶನ್ ಏನಾದ್ರು ಮಾಡ್ಬೇಕು. ಒಂದು ಅವಕಾಶ ಸಿಕ್ಕರೆ ನಾನೇನು ಇಡೀ ದೇಶ ಬದಲಾಯಿಸ್ಬಿಡ್ತೀನಿ. ನನ್ನ ಕ್ಷೇತ್ರ, ಅಟ್ಲೀಸ್ಟ್ ಮೂಲಭೂತ ಸೌಕರ್ಯಗಳು ನಮ್ ಕ್ಷೇತ್ರ, ನನಗೆ ಅಷ್ಟಂತ ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ. ಒಂದು ಅವಕಾಶ ಸಿಕ್ತು ಅಂತಂದ್ರೆ ಮೇ ಬಿ ಫಸ್ಟ್ ಟರ್ಮ್ ಅಲ್ಲಿ ಎಜುಕೇಶನ್ ಸಮಗ್ರವಾಗಿ, ಇನ್ನೊಂದು ಟರ್ಮ್ ಸಿಕ್ತು ಅಂತಂದ್ರೆ ಹೆಲ್ತ್ ಇರ್ಬೋದು.